Now we will run the house as per the business. ಏನ್ ಡಿಸೈಡ್ ಆಗುತ್ತೋ ಬಿಸಿನೆಸ್ ಆಫ್ ದಿ ಹೌಸ್ ಇಸ್ ಆಲ್ರೆಡಿ ಡಿಸೈಡೆಡ್. ಈಗ ವಿಧಾನ ಪರಿಷತ್ ಮತ್ತೆ ವಿಧಾನಸಭೆನಲ್ಲಿ ಏನು ಕಲಾಪಗಳಾಗಬೇಕು ಅಂತಕ್ಕಂಥ ಅಜೆಂಡಾ ಹ್ಯಾಸ್ ಆಲ್ರೆಡಿ ಸೆಟ್. ಬಟ್ ನಾವು ನೋಡ್ತಾ ಇರ್ತಕ್ಕಂಥ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ಕೇವಲ ಏನು ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ಮೇಲೆ ಮುಗಿಬೀಳೋದು, ಆಡಳಿತ ಪಕ್ಷಗಳು ವಿರೋಧ ಪಕ್ಷಗಳ ಮೇಲೆ ಬಿದ್ದರೆ ಇದಕ್ಕೆ ಸರಿಯಾದಂತಹ ಒಂದು ಅರ್ಥವೇ ಇರೋದಿಲ್ಲಲ್ಲ. ಈ ರೀತಿಯಾದ ರೀತಿಯಲ್ಲಿ ಒಂದು ಕಂಟ್ರೋಲ್ ರೀತಿಯಲ್ಲಿ ಏನಾದರೂ ನಾಳೆ ಅಧಿವೇಶನ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗಾದ್ರೂ ವಿಶ್ವಾಸ ಇಲ್ಲ ಸರ್. ಈಗ ನಾನ್ ವಿಶ್ವಾಸ ತರೋ ಪ್ರಯತ್ನ ಪಡ್ತೇನೆ. ಓಕೆ, ಈಗ ನಾವು 58,000 ಕೋಟಿ ಸುಮಾರು 1,15,00,000 ಫ್ಯಾಮಿಲೀಸ್ಗೆ ಕೊಡ್ತಾ ಇದೀವಿ ವಿವಿಧ ಸ್ಕೀಮ್ಗಳಲ್ಲಿ. ಈಗ ನಮ್ ಮುಂದೆ ಎರಡಿದೆ. ಸೋಷಿಯಲ್ ಸ್ಕೀಮ್ಸ್ ಕೊಟ್ಟಿದ್ದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋ ಕಡೆ ಕಡಿಮೆ ಮಾಡ್ಬೇಕಾ ಅಂತ. ನೀವೆಲ್ಲ ಲಾಸ್ಟ್ ಇಯರ್ ಎಲ್ಲ ಅದೇ ಹೇಳ್ತಾ ಇದ್ದಿದ್ದು. ಸೋಷಿಯಲ್ ಸ್ಕೀಮ್ ಜಾಸ್ತಿ ಹೋಗ್ತಾ ಇದೆ, ರೋಡ್ಗಳೆಲ್ಲ ಆಗ್ತಾ ಇದೆ, ಬೇರೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಈ ವರ್ಷ ನಾವು ಬಹಳಷ್ಟು ಅಡಿಷನಲ್ ರೆವಿನ್ಯೂನ ಕಲೆಕ್ಟ್ ಮಾಡ್ತಾ ಇದ್ವಿ. ನನ್ನ ಪ್ರಕಾರ ಈ ₹2, ₹3 ಏನ್ ಇನ್ಕ್ರೀಸ್ ಆಗಿದೆ ಈ ಸ್ಕೀಮ್ ಮೇಲೆ, ಅದರಿಂದ ನಮ್ಗೆ 4,500 5,000 ಕೋಟಿ ಮೇಲ್ ಬರೋ ಸಾಧ್ಯತೆ ಇದೆ. ಅದೊಂದು ಕಡೆ. ಆಮೇಲೆ ಇನ್ನ ಬೇರೆ ನಾವು ಸ್ವಲ್ಪ ಟ್ಯಾಕ್ಸ್ ಮಾಪಪ್ ಮಾಡ್ತಾ ಇದೀವಿ. ನಮ್ಮ ಏನು ಹೌಸಿಂಗ್ ಇದರಲ್ಲಿ BBMP ಅಲ್ಲಿ ಕಲೆಕ್ಷನ್ಸ್ ಕಲೆಕ್ಷನ್ ನಿಮ್ಗೆ ಗೊತ್ತಾ? BBMP ಅಲ್ಲಿ ನಾವು ಅದನ್ನೇನು ಫೀ ಇಂಟ್ರೆಸ್ಟ್ ರಿಡಕ್ಷನ್ ಕೊಡ್ತೀವಿ, ಪೀನಲ್ ಇಂಟ್ರೆಸ್ಟ್ ರಿಡಕ್ಷನ್, ಅಲ್ಲಿಂದ ಸುಮಾರು 1,500 ಕೋಟಿ ನಮ್ಗೆ ಬರ್ತಾ ಇದೆ. ಇನ್ನ 5,000-6,000 ಕೋಟಿ ಬರೋ ನಿರೀಕ್ಷೆ ಇದೆ. ಆಮೇಲೆ ಬೇರೆ ತರ ಹೆಂಗೆ ಮಾಪಪ್ ಮಾಡ್ಬೇಕು ರಿಸೋರ್ಸ್. ನಾನು ಕೂಡ ಅದೇ ಹೇಳಿದೆ, ಎಲ್ಲ ದುಡ್ಡು ಬರ್ತಾ ಇದೆ, ಸರಿ ಹೋಗ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾ ಇರೋದಂತ ಪ್ರಶ್ನೆ ನಾನು. ಅಫ್ಕೋರ್ಸ್ ನೀವ್ ಹೇಳಿದ್ರ ಬರ್ತಾ ಇದೆ ಅಂತ, ಬರ್ತಾ ಇದ್ರೆ ಎಲ್ಲಿ ಹೋಗ್ತಾ ಇದೆ? ಆಯ್ತು, ನಮ್ ಬಜೆಟ್ ನೋಡಿದೀರಾ? 3,70,000 ಕೋಟಿ ಬಜೆಟ್ ಕೊಟ್ಟಿದೀವ ಇಲ್ವಾ? ಆ ಬಜೆಟ್ ತೆಗೀರಿ, ಬುಕ್ ತೆಗೀರಿ, ನೋಡ್ರಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಲೈನ್ ಐಟಮ್ಸ್ ಇರುತ್ತೆ, ಅದ್ರ ಪ್ರಕಾರ ನಡೀತೈತೆ. ಅದ್ರಲ್ಲಿ ಇನ್ನ ಈ ಬರುವ ಏನು ಫ್ಯೂಯಲ್ 5,000 ಕೋಟಿ 4,000 ಕೋಟಿ ಎಕ್ಸ್ಟ್ರಾ ಬಂದ್ರೆ ಅದನ್ನು ಅಟ್ ಎಂಡ್ ಆಫ್ ದ ಬಜೆಟ್ ಕೊಡ್ತೀವಿ. ಎಲ್ಲಿ ಹೋಯ್ತು ಅಂತ ಫೈನಾನ್ಸ್ ಮಿನಿಸ್ಟರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ದುಡ್ಡು ತಗೊಂಡು ಜೋಬಲ್ ಹಾಕೊಳಕ್ ಆಗತ್ತಾ? ಆಗಲ್ಲ. ಇವತ್ತು ನೀವ್ ಏನ್ ಮಾಡಿ, ಡೂ ಯುವರ್ ಹೋಮ್ ವರ್ಕ್ ಪ್ರಾಪರ್ಲಿ ಇನ್ಸ್ಟೆಡ್ ಆಫ್ ಬ್ರಿಂಗಿಂಗ್ ದಿಸ್ ಮೂಡಾ ಸ್ಕ್ಯಾಮ್, ಯೂಸ್ಲೆಸ್ ಸ್ಕ್ಯಾಮ್. ಅದ್ರಲ್ಲಿ ಏನ್ ಸ್ಕ್ಯಾಮ್ ಇಲ್ಲ. ಯಾಕೆ ಯೂಸ್ಲೆಸ್ ಸ್ಕ್ಯಾಮ್? ಯಾಕೆ ಅದು ಹೇಳ್ತೀನಿ. ಸ್ಕ್ಯಾಮ್ ಅನ್ನ ಯೂಸ್ಲೆಸ್ ಅಂತ ಹೇಳ್ತಿದಿರಲ್ಲ. ವಾಲ್ಮೀಕಿ ಯೂಸ್ಲೆಸ್ ಸ್ಕ್ಯಾಮ್. ವಾಲ್ಮೀಕಿ ಸ್ಕ್ಯಾಮ್ ಏನ್ ಸರ್? ಎಲ್ಲದನ್ನು ಕೇಳಿಸ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಪ್ರಶ್ನೆ ಕೇಳ್ತೀವಿ ನಾವು. ಹೇಳಿ ಹೇಗೆ ಅಂತ, ಹೇಗೆ ಅದು ಯೂಸ್ಲೆಸ್ ಸ್ಕ್ಯಾಮ್ ಅಂತ ಹೇಳಿ. ವಾಲ್ಮೀಕಿ ಸ್ಕ್ಯಾಮ್ ಯೂಸ್ಲೆಸ್ ಸ್ಕ್ಯಾಮ್. SCPTSP ದುರ್ಬಳಕೆ ಮಾಡ್ಕೊಂಡಿದ್ರಲ್ಲ, ಅದೂ ಯೂಸ್ಲೆಸ್. ಈಗ ನಿಮ್ಗೆ ನನ್ನ ಮಾತು ಕೇಳಿಸ್ಕೋಬೇಕಂತಿದ್ಯಾ ಕೇಳಿಸ್ಕೋಬಾರ್ದಂತಿದ್ಯಾ? ಸರ್, ಎಷ್ಟಂತ ಮಾತಾಡ್ತೀರಾ ನೀವು? ಅದನ್ನೇ ಹೇಳ್ತಾ ಇರ್ತಾರೆ, ಯಾವ್ದು ಅದೇ ಕ್ಯಾಸೆಟ್ ಹೇಳ್ತಾ ಇರ್ತೀರಾ. ನಮ್ಮ ಸರ್ಕಾರದ ಮೇಲೆ ನೀವು ಅಲಿಗೇಷನ್ ಮಾಡಿದಾಗ ನನ್ಗೆ ಸಮಯಾವಕಾಶ ಕೊಡ್ಬೇಕಾ ಇಲ್ವಾ? ಯಾಕೆ ಯೂಸ್ಲೆಸ್ ಅಂತ? ಸ್ಕ್ಯಾಮ್ ಯೂಸ್ಲೆಸ್ ಅಲ್ಲ, ಸ್ಕ್ಯಾಮ್ ಇಸ್ ಯೂಸ್ಲೆಸ್. ನೀವು ಸಿದ್ದರಾಮಯ್ಯ ಅವ್ರದ್ದು 3.16 ಎಕರೆ ಹೋಗಿರೋದಕ್ಕೆ ಅವ್ರಿಗೆ ಕಾಂಪೆನ್ಸೇಷನ್ ಬಂದಿರೋ 14 ಸೈಟ್ ಮೇಲೆ ಮಾಡೋಕ್ಕಿನ್ನ ಅಲ್ಲಿ 4,000 ಸೈಟ್ ದುರುಪಯೋಗ ಆಗಿದೆ 2021ರಿಂದ, ನಿಮ್ಮ ಬೊಮ್ಮಾಯಿ ಕಾಲದಿಂದ. ತನಿಖೆ ಮಾಡಿ, ಎಲ್ಲಾನು ತನಿಖೆ ಮಾಡಿ, ತನಿಖೆ ಮಾಡಿ. ಸತ್ಯಪ್ರಕಾಶ್ ಅವರೇ, ಅದು 5,000 ನಿವೇಶನಗಳು ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ನಿಮ್ಮ ಹತ್ರ ಗೊತ್ತಿದ್ರೆ ಹೇಳಿ, ಜನರಿಗೆ ಅದು ಗೊತ್ತಾಗ್ಲಿ. ನೋಡಿ ಹೇಳ್ತೀನಿ, 2 ಜನ IAS ಆಫೀಸರ್ಸ್ ಇವಾಗ ತನಿಖೆ ಮಾಡ್ತಾ ಇದ್ರೆ ಸ್ವಲ್ಪ ವೆಯ್ಟ್ ಮಾಡಿ. ಯಾರ್ಯಾರ ಹೆಸರುಗಳು ಮಹಾನುಭಾವರು, GT ದೇವೇಗೌಡ ಮಗನ ಹೆಸರು ಮೇಲೆ ಇರೋ 110, ಆಮೇಲೆ ಸಾರಾ ಮಹೇಶ್ ಖಾತೆಯಲ್ಲಿ ಎಷ್ಟಿದೆ, ಪ್ರತಾಪ್ ಸಿಂಹನ ಖಾತೆಯಲ್ಲಿ ಎಷ್ಟಿದೆ, ರಾಮದಾಸ್ ಖಾತೆಯಲ್ಲಿ ಎಷ್ಟಿದೆ, BJP MLA ಖಾತೆ ಎಷ್ಟಿದೆ, ನಮ್ಮ ಖಾತೆಯಲ್ಲಿದ್ರೂ ಬರ್ಲಿ. ನಮ್ಮನ್ನೇನು ಎಣ್ಣೆ ಹಚ್ಕೊಂತ ಇಲ್ಲ. ಎಲ್ಲರೂ ಪ್ರಶ್ನೆ ಕೇಳ್ತೀನಿ ನಾನು, ಒಂದ್ ಪ್ರಶ್ನೆ ಕೇಳ್ತೀನಿ ಸರ್. ಆಯ್ತು, ನೀವು ಇಷ್ಟ ಹೇಳಿದ್ರಲ್ವಾ, ಒಂದ್ ಪ್ರಶ್ನೆ ಕೇಳ್ತೀನಿ. ಈ ಮೂಡಾದು